ಮಾರಲ್ ಪೊಲೀಸಿಂಗ್ ಇಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೆ, ಹುಡುಗ ಹುಡುಗಿ ಬೈಕಲ್ಲಿ ಹೋಗ್ತಾ ಇರ್ತಾರೆ ರಾತ್ರಿ ಹೊತ್ತು, ಪೊಲೀಸ್ ನಿಲ್ಲಿಸ್ತಾರೆ, ನಿಲ್ಲಿಸ್ಬಿಟ್ಟು ಮಾತಾಡಿಸ್ತಾರೆ ಆ್ಯಂಡ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ತಾರೆ. ನಿಲ್ಲಿಸ್ಬಿಟ್ಟು ಈ ಥರ ಮಾಡಿ ನಿಮ್ಮ ಅಪ್ಪನ ಕಾಲ್ ಮಾಡು ಅಂತ ಹುಡುಗಿಗೆ ಹೇಳ್ತಾರೆ. ಆಬ್ವಿಯಸ್ಲಿ ಯಾರು ಐ ಹ್ಯಾವ್ ಅ ಬಾಯ್ ಫ್ರೆಂಡ್ ಅಂತ ಇವಾಗ ಹೇಳ್ಬೋದು, ಬಿಟ್ರೆ ಮಿಲೇನಿಯಲ್ಸ್ ಇನ್ನೂ ಹೇಳಲ್ಲ. ಈ ಥರ ಸಿಚುವೇಶನ್ ಬಂದಾಗ ಯಾವ ತರ ಕನ್ಫ್ರಂಟ್ ಮಾಡೋದು? ಬೋತ್ ಆರ್ ಅಡಲ್ಟ್ಸ್ ಅಂತ ಹೇಳುವಾಗ ನೀವು ಫೋನ್ ಮಾಡೋ ಅವಶ್ಯಕತೆ ಯಾವ್ದು ಇಲ್ಲ. ಅಂಡ್ ನೀವು ಆರಾಮಾಗಿ ನಿಮ್ಮ ಒಂದು ಅವ್ರಿಗೆ ಏನಿದೆ ಅದನ್ನ ಹೇಳಿ, ನಾವು ಅಡಲ್ಟ್ ಇದೀರಿ, ಇಟ್ಸ್ ಆರ್ ಚಾಯ್ಸ್. ಮಾಡು, ಒಂದ್ಸಲ ಮಾಡು, ಕಾಲ್ ಮಾಡು, ಸ್ಟೇಷನ್ ಬನ್ನಿ ಅಂತಾರೆ. ಸರಿ ಬರ್ತೀವಿ, ಸ್ಟೇಷನ್ಗೆ ಬರ್ತೀವಿ, 112ಗೆ ನೀವೇ ಇಲ್ಲಾಂದ್ರೆ ಅಲ್ಲಿಂದಾನೆ ಹರಾಸ್ ಮಾಡ್ತಿದಾರ, ಅಲ್ಲಿಂದಾನೆ 112ಗೆ ಕಾಲ್ ಮಾಡಿ ಪೊಲೀಸ್ನ ಕರೆಸಿ ಈ ತರ ಹರಾಸ್ ಮಾಡ್ತಿದ್ದಾರೆ, ವಿ ಬೋತ್ ಆರ್ ಅಡಲ್ಟ್ಸ್ ಅನ್ನೋದನ್ನ ಹೇಳಿ ಅಂಡ್ ಹೋಗಿ. ಓಕೆ, ಸೊ ಟು ಬ್ಯಾಕ್ ಅಪ್ ವಿತ್ ದಿಸ್, ಯಾರೊಬ್ರು ಸಿಗಾಕೊಂಡ್ರು ನಾಳೆ ದಿನ ಈ ಆರ್ಟಿಕಲ್ ಇದೆ, ಅಕಾರ್ಡಿಂಗ್ ಟು ದಿಸ್ ಯು ಕಾಂಟ್ ಡೂ ದಿಸ್ ಅನ್ನೋದ್ರೆ ಯಾವ್ದನ್ನ ನಾವು ಬ್ಯಾಕಪ್ ತರ ಯೂಸ್ ಮಾಡಬಹುದು? 21 ಓನ್ಲಿ. ಹೌದು, ಓಕೆ. ಯೋರ್ ಪರ್ಸನಲ್ ಲಿಬರ್ಟಿ, ನಿಮ್ಮ ಚಾಯ್ಸ್ ಇದು. ಸೊ 18 and 21 ಮೇಜರ್ ಆಗಿದ್ದೀರಿ, ದೆನ್ ಇಟ್ಸ್ ಯೋರ್ ಚಾಯ್ಸ್, ಇಟ್ಸ್ ಯೋರ್ ಪರ್ಸನಲ್ ಲಿಬರ್ಟಿ. ನೀವ್ ಯಾರ ಜೊತೆ ಬೇಕಾದ್ರೂ ಇರಬಹುದು, ಯಾವ ಪಾರ್ಟ್ನರ್ನ ಬೇಕಾದ್ರೂ ಚೂಸ್ ಮಾಡಬಹುದು. ಹುಡುಗ ಹುಡುಗಿನೇ ಚೂಸ್ ಮಾಡ್ಬೇಕು ಅನ್ನೋದು ಇನ್ನೂ ಇಲ್ಲ. ಆರ್ಟಿಕಲ್ 21 ಪ್ರಕಾರನೇ ಹುಡುಗ ಹುಡುಗನ್ನೇ ಚೂಸ್ ಮಾಡ್ಕೊಳ್ಳಿ, ಹುಡುಗಿ ಹುಡುಗಿನೇ ಚೂಸ್ ಮಾಡ್ಕೊಳ್ಳಿ. ನೀವು ಹುಡುಗ ಹುಡುಗಿ ಹೇಳ್ತಿದ್ರಿ, ಸಪರೇಟ್ ಟಾಪಿಕ್ ಇನ್ನೊಂದು ರೈಸ್ ಆಗಿದೆ ಆಲ್ರೆಡಿ, LGBTQIA ಕಮ್ಯುನಿಟಿ ಇದೆ, ವೇರ್ ಪಾರ್ಟ್ನರ್ಸ್ ಆರ್ ಡಿಫ್ರೆಂಟ್. ನಾವ್ ಅದಕ್ಕೇನೆ ಈಗ ಹೋಗಿ ರೆಕಗ್ನೈಸ್ ಮಾಡಿ ಅವರಿಗೆ ನಾವು ರೈಟ್ಸ್ ಕೊಡ್ತಿರೋದು ಈಗ ಇನ್ಫ್ಯಾಕ್ಟ್. ಸೇಮ್ ಅಗೈನ್ ಮಾರಲ್ ಅಂಡ್ ಲೀಗಲ್ ಅಂತ ಮ್ಯಾಟರ್ ಅಲ್ಲಿ ನಾವು ನಾಲ್ಸಾ ಜಜ್ಮೆಂಟ್ ನಮ್ದು ಸ್ಟಾರ್ಟ್ ಆಗಿದ್ದು, ನಾಲ್ಸಾ ಜಜ್ಮೆಂಟ್ ಅಲ್ಲಿ ನಾವು ಥರ್ಡ್ ಜೆಂಡರ್ ಇದೆ ಅಂತ ರಿಕಗ್ನೈಸ್ ಮಾಡಿದ್ದು. ನೀವು ಇನ್ನೂ ಬರೀ ಹುಡುಗ ಹುಡುಗಿ ಟಾಪಿಕ್ ಅಲ್ಲಿ ಹೇಳ್ತಿದ್ದೀರಿ, ಮುಂದಕ್ಕೆ ನಿಮ್ ಮಕ್ಳು ಇನ್ನೊಂದು ಹುಡುಗನ್ನೇ ಪ್ರೀತಿಸಬಹುದು. ಯು ಡೋಂಟ್ ನೋ, ನಿಮ್ಗೆ ಸೊಸೆನೆ ಬರ್ತಾಳ, ಇಲ್ಲ ಅಂತಂದ್ರೆ ಮಗನ್ ಜೊತೆ ಗಳಿಯಾನೇ ಬರ್ತಾನ, ನನಗೆ ಗೊತ್ತಿಲ್ಲ. ಸೊ ಹಂಗಿದ್ದಾಗ ಯು ಕೆನ್ ನಾಟ್ ಸ್ಟಿಲ್ ಬಿ ಟು ದಿಸ್ ಟಾಪಿಕ್, ಆಯ್ತಾ? ಸೊ ನಾಲ್ಸಾ ಜಜ್ಮೆಂಟ್ ಬಂದ್ಮೇಲೆ ನಾವು ಥರ್ಡ್ ಜೆಂಡರ್ ಇದಾರೆ, ವೇರ್ ಈ ಎಲ್ಲಾ ಕಮ್ಯುನಿಟೀಸ್, ಟ್ರಾನ್ಸ್ಜೆಂಡರ್ ಎಕ್ಸೆಟ್ರಾ ನಾವು ರೆಕಗ್ನೈಸ್ ಮಾಡಿದ್ದು. ಈಗ ನಮಗೆ ರೀಸೆಂಟ್ 2018 ನವತೇಜ್ ಸಿಂಗ್ ಜೋಹರ್ ಜಜ್ಮೆಂಟ್ ಅಲ್ಲಿ ಸೇಮ್ ಸೆಕ್ಸ್ ಮ್ಯಾರೇಜಸ್ ಅವೆಲ್ ಮಾಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ರೈಟ್ಸ್ ಕೊಟ್ಟಿರೋದು. ಅದರಲ್ಲೂ ಇನ್ನೂ ನಮಗೆ ಡೌಟ್ಸ್ ಇದೆ. ಎಲ್ಲ ಸುಪ್ರೀಂ ಕೋರ್ಟ್ ಹೇಳ್ತಂದಿದ ತಕ್ಷಣ ಎಲ್ಲ ಇಂಡಿಯನ್ಸ್ ಆಗ್ಲಿ ಸೊಸೈಟಿ ಆಗ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡತ್ತೆ ಅಂತ ಆಗೋದಿಲ್ಲ. ಲೀಗಲ್ ಆಗಿ ಎಸ್ ಅವರು ಸ್ಟ್ಯಾಂಡ್ ಆಗ್ತಾರೆ, ಲೀಗಲಿ ಅವರು ಮದ್ವೆ ಆಗ್ತಾರೆ. ಬಟ್ ಅಗೇನ್ ಸೊಸೈಟಿ ಅಕ್ಸೆಪ್ಟ್ ಮಾಡತ್ತಾ, ಮಾರಲ್ ಅಲ್ವಾ ಅನ್ನೋ ಪ್ರಶ್ನೆಗಳನ್ನ ಹೇಳಿದ್ರೆ, ನಿಮಗ್ ಮಾರಲ್ ಅನ್ಸಿತ್ತು, ಬೇರೆಯವ್ರಿಗೆ ಅನ್ಸದೆ ಹೋಗ್ಬೋದು, ರೈಟ್? ಅಂಡ್ ಈಗ ಸೇಮ್ ಸೆಕ್ಷುವಲ್ ಮ್ಯಾರೇಜಸ್ ಅಲ್ಲೂ ಸುಪ್ರೀಂ ಕೋರ್ಟ್ ಸ್ಟಿಲ್ ಇಟ್ ಹ್ಯಾಸ್ ಟು ಗಿವ್ ಕ್ಲಾರಿಟಿ. ಅವ್ರ ಮಕ್ಳು ಹೇಗ್ ಮಾಡ್ಕೊಳ್ಳೋದು, ಮಕ್ಳು ಅಡಾಪ್ಟ್ ಮಾಡ್ಕೊಳ್ಬಹುದಾ ಎಕ್ಸೆಟ್ರಾ, ಇದ್ರ ಮೇಲೆ ನಾವಿನ್ನು ಮಾತನಾಡ್ತಿದ್ದೀವಿ. ದರ್ ಇಸ್ ನಥಿಂಗ್ ಕನ್ಕ್ಲೂಷನ್. ಸೊ ತುಂಬಾ ವಿಷಯಗಳು ಲಾ ಮತ್ತೆ ಸೊಸೈಟಿ ಅಂತ ಮಾತನಾಡುವಾಗ, ಸೊಸೈಟಿ ತುಂಬಾ ಡೈನಾಮಿಕ್. 20 ವರ್ಷಕ್ಕೆ ಮುಂಚೆ ಇದ್ದಿದ್ದು ಪ್ರಾಬ್ಲಮ್ ಇವತ್ತು ಪ್ರಾಬ್ಲಮ್ ಅಲ್ಲ. ನೆಕ್ಸ್ಟ್ 20 years ನಂತರ ಏನ್ ಪ್ರಾಬ್ಲಮ್ ಬರುತ್ತೆ ಗೊತ್ತಿಲ್ಲ, ಅದು ಬೇರೆ ಹೊಸದಾಗೇನೆ ಆಗಿರತ್ತೆ. ಸೊ ಒಂದ್ ಕಾಲದಲ್ಲಿ ಸತಿ ಸಿಸ್ಟಮ್ ಇತ್ತು, ಗಂಡ ಸತ್ತ ಅಂತಂದ್ರೆ ನೀವೂನು ಅದೇ ಒಂದು ಬೆಂಕಿಯಲ್ಲಿ ಹೋಗಿ ಹೆಂಡತಿನೂ ಸಾಯ್ಬೇಕು ಅನ್ನೋದು. ಇವತ್ತಿಲ್ಲ ಅಲ್ಲ. ಸೊ ಸಮ್ ಡೇ ಇವತ್ತಿರುವಂತ ಪ್ರಾಬ್ಲಮ್ಸ್ ಮುಂದಕ್ಕೆ ಅದು ಇಲ್ಲದೆ ಇರಬಹುದು, ಹೊಸದೇ ಪ್ರಾಬ್ಲಮ್ಸ್ ಆಗಿರಬಹುದು. ಸೊ ಲಾ ಅಂಡ್ ಸೊಸೈಟಿ ಡೈನಾಮಿಕ್ ಆಗಿ ನಡೆಯುತ್ತೆ. ಸೊಸೈಟಿ ಹೇಗೆ ಬದಲಾಗ್ತಾ ಇರುತ್ತೆ, ಲಾ ಅದೇ ರೀತಿ ಇಟ್ ಹ್ಯಾಸ್ ಟು ಕೀಪ್ ಚೇಂಜಿಂಗ್, ಇವಾಲ್ವಿಂಗ್. ಸೊ ಹೊಸ ನಮಗೆ ಅಮೆಂಡ್ಮೆಂಟ್ಸ್ ಬರ್ತಿರತ್ತೆ, ಲಾ ಅಲ್ಲಿ ಹೊಸ ಲಾಸ್ ಬರ್ತಿರತ್ತೆ, ದಟ್ ಮುಂದಕ್ಕೆ ಏನು ಫ್ಯೂಚರಿಗೆ ಏನೇನು ಬೇಕು ಅನ್ನೋದನ್ನ ಕೇಟರ್ ಮಾಡೋದ್ರ ರಿಲೇಟೆಡ್. ಇನ್ಫ್ಯಾಕ್ಟ್ ನಾವೀಗ IPC BNSS ಹೊಸ ಲಾಸ್ ಏನ್ ಬಂದಿದೆ, ಸುಮಾರು ಈ ರೀತಿ ಟಾಪಿಕ್ಸ್ನ ಅಡ್ರೆಸ್ ಮಾಡಬಹುದಿತ್ತು, ಮಾಡಲಿಲ್ಲ. ಸ್ವಲ್ಪ ರಿಸರ್ಚ್ ಮಾಡಿ ಆಕ್ಚುಲಿ ಮಾಡಬೇಕಿತ್ತು. ಇವತ್ತೂ ಸಹ ಆಕ್ಚುಲಿ ಪ್ರಾಬ್ಲಮ್ ಇದೆ, ಜೆಂಡರ್ ಬಯಾಸ್ನೆಸ್. ಹುಡುಗರೇ ವಿಕ್ಟಿಮ್, ಹುಡುಗಿರೇ ವಿಕ್ಟಿಮ್ ಅನ್ನೋಂಥ ಕಾಲ ಹೋಯ್ತು, ಹುಡುಗರು ವಿಕ್ಟಿಮ್ ಆಗ್ತಿದ್ದಾರೆ. ಬಟ್ BNS ಅಲ್ಲಿ ಅವ್ರು ಅದನ್ನ ಮಾಡಲಿಲ್ಲ. ಆಲ್ರೆಡಿ ಹುಡುಗಿ ವಿಕ್ಟಿಮ್ ಅನ್ನೋದನ್ನ ನೋಟಲ್ಲೇನೆ ನಡೀತಿದೀವಿ ನಾವು. ಬಟ್ ಲಾ ಹ್ಯಾಸ್ ಟು ಚೇಂಜ್, ಲಾ ಹ್ಯಾಸ್ ಟು ಇವಾಲ್ವ್. ಈಗ ನೀವು ಹೇಳಿದ್ರಿ ಇದನ್ನ, ಅಂದ್ರೆ ಹುಡುಗರು ವಿಕ್ಟಿಮ್ ಆಗ್ತಿದ್ದಾರೆ ಬಟ್ ಯಾರು ಅಡ್ರೆಸ್ ಮಾಡ್ತಿಲ್ಲ ಅಂತ. ನನ್ಗೊಂದು ಫನಿ ಅನ್ಸೋದೇನು ಅಂತಂದ್ರೆ, ಹುಡುಗಿರ್ನ 6 ಗಂಟೆ ಸಂಜೆ ಆದ್ಮೇಲೆ ಅರೆಸ್ಟ್ ಮಾಡಂಗಿಲ್ಲ ಅಂತ ಒಂದು ರೂಲ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ಈಗ ಅವರು ಡ್ರಮ್ಗೆ ಹಾಕಿ ನಮ್ಮನ್ನು ಏನೋ ಜ್ಯೂಸ್ ಮಾಡಿ ಹಾಕ್ತಾ ಇದಾರೆ, ಅಲ್ಲಿವರೆಗೂ ಬೆಳೆದಿದ್ದಾರೆ ಅಂದಾಗ ಈ ಒಂದು ರೂಲ್ ಸ್ಟುಪಿಡ್ ಅನ್ಸಲ್ಲ. ಬಿಕಾಸ್ ಕ್ರೈಮ್ ಮಾಡಿದಾಗ ತಗೊಂಡೋಗಿ ಸ್ಟೇಷನ್ ಕೂಡ್ಸೋ ಬದಲು, ಇಲ್ಲ ನಾಳೆ ಬರ್ತೀನಿ ನೀನ್ ಇಲ್ಲೇ ಇರೋ ಅಂತ ಹೇಳೋ ಹೋಗೋದು ಎಷ್ಟು. ನಾವ್ ಎಲ್ಲಾನು ಒಂದು ಲೇಮನ್ ವ್ಯೂ ಅಲ್ಲಿ ನೋಡಕ್ ಆಗಲ್ಲ. ನೀವು ಫಸ್ಟ್ ಏನು ಕ್ರೈಮ್ ರಿಪೋರ್ಟ್ಸ್ NCRB ಡೇಟಾ ನೋಡಿ, ಆಯ್ತಾ? NCRB ಡೇಟಾ ಇವತ್ತಿಗೂ ಹುಡುಗಿಯರೇ ವಿಕ್ಟಿಮ್ ಅನ್ನೋದನ್ನ ಎತ್ತಿ ತೋರಿಸ್ತಿದೆ.
ಈ ರೀತಿ ಅಕಸ್ಮಾತ್ ನೀವು ಮಾಡ್ಬಿಟ್ರೆ ದಟ್ ಆಫ್ಟರ್ ಸನ್ಸೆಟ್ ಬಿಫೋರ್ ಸನ್ರೈಸ್ ಹುಡುಗಿಯರ್ನ ಅರೆಸ್ಟ್ ಮಾಡೋ ಹಾಗಿಲ್ಲ, ಮಹಿಳೆಯರ್ನ ಅರೆಸ್ಟ್ ಮಾಡೋ ಹಾಗಿಲ್ಲ. ಇಟ್ ಇಸ್ ಮಚ್ ರಿಕ್ವೈರ್ಡ್ ಈವನ್ ಟುಡೇ. ಓಕೆ. ಇಲ್ಲ ಅಂತಂದ್ರೆ ಒಂದು ವಿಮೆಲ್ ಎಷ್ಟು ಸೇಫ್ ಆಗಿದ್ದಾರೆ. ಅಲ್ಲ ಬಟ್ ಅಂದ್ರೆ ಫೀಮೇಲ್ ಕಾನ್ಸ್ಟೇಬಲ್ಸ್ ಇರ್ತಾರಲ್ಲ ಅದರಲ್ಲಿ. ಓಕೆ, ಫೀಮೇಲ್ ಕಾನ್ಸ್ಟೇಬಲ್ಸ್ಗೆ ದುಡ್ಡು ಕೊಟ್ಟು ಕಸ್ಟೋಡಿಯಲ್ ರೇಪ್ ಮಾಡಕ್ ಆಗಲ್ವಾ? ಓಕೆ. ಎಷ್ಟು ಸೇಫ್ ಆಗಿದ್ದಾರೆ ಫೀಮೇಲ್? ಎಲ್ಲಿ ತಾನೇ ಅವರು ಸೇಫ್ ಅಂತ ಹೇಳಿ 11 ಗಂಟೆ ನಂತರ ರಾತ್ರಿ ಸೇಫ್ ಆಗೋದ್ರು ಅಂತ ಇವತ್ತಿಗೂ ನಾವ್ ಅದನ್ನ ಹೇಳಕ್ ಆಗೋದಿಲ್ಲ ನಾವು ಸೇಫ್ ಆಗಿ ಹೋಗಿದೀವಿ ಅಂತ. ಇಂಡಿಪೆಂಡೆಂಟ್ ಆಗಿದೀವಿ, ಓಕೆ, ಎಲ್ಲ ಎಜುಕೇಶನ್ ಎಲ್ಲೆಲ್ಲೋ ಹೋಗ್ತಾ ಇದೀವಿ, ಬಟ್ ಸ್ಟಿಲ್ ವಿ ಆರ್ ನಾಟ್ ಸೊ ಸೇಫ್. ಸೊ ಹಂಗಿದ್ದಾಗ ನೀವು ಡೆಫಿನೆಟ್ಲಿ ಒಂದು ಮಹಿಳೆಯನ್ನ ರಾತ್ರಿ ನೀವು ಓಕೆ ಲಾ ಪ್ರಕಾರ ಒಂದು ವಿಮೆನ್ ಕಾನ್ಸ್ಟೇಬಲ್ ನ ಕರ್ಕೊಂಡ್ಬಂದು ಮಜಿಸ್ಟ್ರೇಟ್ ನ ಆರ್ಡರ್ ಇದೆ, ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ದೆನ್ ನೀವು ಅರೆಸ್ಟ್ ಮಾಡಬಹುದು. ಅಕಸ್ಮಾತ್ ಹೊಲ್ಟೋಗ್ತಾಳೆ, ಅಬ್ಸ್ಕಾಂಡ್ ಆಗೋದಿದೆ ಎಕ್ಸೆಟ್ರಾ ಕಂಡೀಷನ್ಸ್ ಅಲ್ಲಿ. ನಾರ್ಮಲ್ ಅಂತ ಹೇಳುವಾಗ ಅರೆಸ್ಟ್ ಮಾಡಿ ನೀವು ಎಷ್ಟು ಸೇಫ್ ಆಗಿ ನೋಡ್ಕೊಳ್ತೀರಿ? 24 ಗಂಟೆ ನಂತರ ನೀವು ತಗೊಂಡೋಗಿ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೆಸೆಂಟ್ ಮಾಡ್ಬೇಕಾಗಿರೋದು. ಅಷ್ಟೊತ್ತಿಗೆನೆ ಒಂದು ಕಸ್ಟೋಡಿಯಲ್ ರೇಪ್ ನಡೆದು ಹುಡುಗಿನ ಬಿಟ್ಬಿಟ್ರೆ ಅಲ್ಲ ಅದು ಫಾಲ್ಟ್ ನಮ್ಮ ಇದರಲ್ಲೇ ಇದೆಯಲ್ಲ. ಹೌದು, ಸಿಸ್ಟಮ್ ಅಲ್ಲಿ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅಲ್ಟಿಮೇಟ್ಲಿ ಪೊಲೀಸ್ ಸ್ಟೇಷನ್ ಶುಡ್ ಬಿ ಸಮಥಿಂಗ್ ಪ್ಲೇಸ್ ವೇರ್ ಓಕೆ ಅಲ್ಲಿದ್ರೆ ಸೇಫ್ ಆಗಿರ್ತಾರೆ ಅಂತ ಆಗ್ಬೇಕು. ಕಸ್ಟೋಡಿಯಲ್ ರೆಕಾರ್ಡ್ಸ್ ನೋಡ್ಬೇಕಾಗತ್ತೆ, ರೈಟ್? ಸೊ ನಾವು ಬರೀ ಒಂದು ಲೇಮೆನ್ ಅಲ್ಲಿ ನನ್ ಪ್ರಾಬ್ಲಮ್ ಇದು ಈ ತರ ಅಂತ ಹೇಳಕ್ ಆಗೋದಿಲ್ಲ. ಅಲ್ಟಿಮೇಟ್ಲಿ ಎಷ್ಟು ಸೇಫ್ ಆಗಿದ್ದಾರೆ, ಸೊಸೈಟಿ ಎಷ್ಟು ನಮಗೆ ಸೇಫ್ಟಿ ಅಥವಾ ಪ್ರೊಟೆಕ್ಷನ್ ಇದೆ, ಎಲ್ಲಾನು ಮ್ಯಾಟರ್ ಆಗತ್ತೆ. ಸೊ ತಗೊಂಡ್ ಹೋಗ್ತಿರೋಂಥವ್ರು ಯಾವ ಸ್ಟೇಷನ್ಗೆ ಹೋಗ್ತಿದ್ದಾರೆ, ಎಷ್ಟು ಸೇಫ್ ಆಗಿದ್ದಾರೆ, ವಿಮೆನ್ ಪೊಲೀಸ್ ಇದಾರೆ ಅಂದ ತಕ್ಷಣ ಅವರು ಫುಲ್ ಸೇಫ್ಟಿ ಕೊಟ್ಬಿಡ್ತಾರೆ ಅಂತ ಆಗೋದಿಲ್ಲ. ಓಕೆ. ಸೊ ಬೋತ್ ಹ್ಯಾಸ್ ಟು ಬಿ ಇನ್ಶೂರ್ಡ್. ಸೊ ಇನ್ನ ಟಿಲ್ ಟುಡೇ ಏನಿದೆ ಅದು ಕರೆಕ್ಟ್ ಆಗಿ ಇದೆ ಅಂತ. ಓಕೆ, ಇವಾಗ ವಿ ಸ್ಪೋಕ್ ಅಬೌಟ್ ಲಿವ್ ಇನ್ ರಿಲೇಶನ್ಶಿಪ್. ಮೊದಲು ಒಂದು ಹೆವಿ ಡಿಸ್ಕಷನ್ ಇತ್ತು, ಇವಾಗ ಇಟ್ಸ್ ಬಿಕಮ್ ವೆರಿ ಕಾಮನ್. ಬಟ್ ರೀಸೆಂಟಾಗಿ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡಲ್ಲಿ ನಾನು ನೋಡಿದೆ, ಏನಂದರೆ ಒನ್ ಆಫ್ ದ ಸೊಸೈಟಿ ಗ್ರೂಪ್ಸಲ್ಲಿ ಯಾವುದೋ ಹುಡುಗಿ ಅವಳ ಪಾಡುಗಳಿದ್ದಾಳೆ, ಸಡನ್ಲಿ ಶಿ ಗೆಟ್ ಇಂಟು ಅ ರಿಲೇಶನ್ಶಿಪ್. ಅವಳ ಬಾಯ್ ಫ್ರೆಂಡು ಮೂವಿನ್ ಆಗಬೇಕಾಗತ್ತೆ ಮನೆಗೆ ವಿತ್ ಹರ್. ಅವಾಗ ಓನರ್ ಬಂದು ಇಲ್ಲ ಐ ಡು ನಾಟ್ ಅಗ್ರಿ ಟು ದಿಸ್ ಅಂತ ಹೇಳ್ತಾರೆ. ಆಸ್ ಅ ಓನರ್ ಆಬ್ವಿಯಸ್ಲಿ ಐ ಕ್ಯಾನ್ ಅಗ್ರಿ, ಬಟ್ ಆಸ್ ಅ ಟೆನೆಂಟ್ ಡು ಯು ಥಿಂಕ್ ಎಥಿಕಲ್ ಅನ್ಎಥಿಕಲ್ ಓನರ್ ಈ ತರ ಮಾಡಿದ್ದು? ಎಥಿಕಲ್ ಅನ್ಎಥಿಕಲ್ ಪ್ರಶ್ನೆ ಬರೋದಿಲ್ಲ. ರೈಟ್ ಆರ್ ರಾಂಗ್ ಅಲ್ಲ, ಅಗ್ರಿಮೆಂಟ್ ಮೇಲೆ ಡಿಪೆಂಡ್. ಅಂದ್ರೆ ಸ್ಪೀಕಿಂಗ್ ಅಬೌಟ್ ಸಮಥಿಂಗ್ ಬಿಕಾಸ್ ಒಂದ್ ಸ್ವಲ್ಪ ಸೀನ್ ಆಗಿತ್ತು, ಸೇಯಿಂಗ್ ಅವಳು ಲಿವ್ ಇನ್ ಅಲ್ಲಿ ಇದ್ದಾಳೆ ಅಂಡ್ ಹರ್ ಬಾಯ್ ಫ್ರೆಂಡ್ ವಾಂಟೆಡ್ ಟು ಮೂವ್ ಇನ್, ಬಟ್ ಓನರ್ ಅಲೋ ಮಾಡೋದಿಲ್ಲ. ಅಕಾರ್ಡಿಂಗ್ ಟು ದ ಯುನೋ ಕಾಂಟ್ರಾಕ್ಟ್ ಅಲ್ಲಿ ಇವೆಲ್ಲ ಟರ್ಮ್ಸ್ ಮಾತನಾಡಿದ್ರೆ there is no problem at all. But owner ನನ್ ಮನೆ ನನ್ ಇಷ್ಟ ಅಂತ ಹೇಳುವಾಗ we'll have to find for some other place. Because ತುಂಬಾ ಜನ ವೆಜಿಟೇರಿಯನ್ ಮಾತ್ರ ಬನ್ನಿ, ಹಿಂದೂ ಮಾತ್ರ ಬನ್ನಿ, ಹುಡುಗಿರ್ ಮಾತ್ರ ಬನ್ನಿ, ಸುಮಾರು ಕಡೆ ಸುಮಾರು ರೂಲ್ಸ್ ಹಾಕ್ತಾರೆ. ಸೊ ಅವ್ರಿಲ್ಲ ಅಂದ್ರೆ ಇನ್ನೊಬ್ಬ ಓನರ್. ರೈಟ್. ಸೊ ಯಾಕೆ ಈ ಕ್ವಶನ್ ಕೇಳಿದ್ರೆ, ನೀವು ತುಂಬಾ ಜನ ಕಂಪ್ಲೇಂಟ್ ಮಾಡಿದ್ರಿ, ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ತೀರಾ, ಕಪಲ್ಸ್ಗೆ ಬಿಫೋರ್ ಮ್ಯಾರೇಜ್ ಇಫ್ ಯಾರ್ ಕಪಲ್ ಅವ್ರ ಮನೆ ಕೊಡಲ್ಲ, ಈ ಒಂದು ಕಾನ್ವರ್ಸೇಷನ್ ಬಂತು ಅಂತ ಹೇಳಿದೆ. ಅನದರ್ ಕೇಸಸ್ ಆಬ್ವಿಯಸ್ಲಿ ಇವಾಗ ಸಿನ್ಸ್ ಆಲ್ ಆಫ್ ಅಸ್ ಆರ್ ವೆರಿ ಓಪನ್ ಟು ಅ ಲಾಟ್ ಆಫ್ ಥಿಂಗ್ಸ್, ಬಿಫೋರ್ ಮ್ಯಾರೇಜ್ ಆಲ್ಸೋ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀವಿ. ಆ್ಯಂಡ್ ಸೇ ಯು ಆರ್ ಇನ್ ಅ ಹೋಟೆಲ್ ಆರ್ ಯು ಬುಕ್ಡ್ ಅ ಪ್ಲೇಸ್ ಆ್ಯಂಡ್ ಯು ಹವ್ ಗಾಟನ್ ಫಿಸಿಕಲ್ ವಾಟ್ ಎವರ್ ದಟ್ ಇಸ್. ಈಗಲೂ ಕೂಡ ಕೆಲವೊಂದು ಜಾಗದಲ್ಲಿ ಪೊಲೀಸ್ ಬಂದು ಹರಾಜ್ ಮಾಡ್ತಾರೆ. ಸೊ ಈ ಥರ ಮಾಡಿದಾಗ ನಮ್ಮ ರೈಟ್ನ ಯಾವ ಥರ ನಾವು ಇದು ಹೌ ಕ್ಯಾನ್ ವಿ ಯೂಸ್ ಆರ್ ರೈಟ್ಸ್ ಅಂಡ್ ಸೇ ಇಲ್ಲ ನೀವು ಮಾಡ್ತಾರೆ ತಪ್ಪು, ಹರಾಸ್ಮೆಂಟ್ ಮಾಡಿದಾಗ ಏನ್ ಮಾಡಬೇಕು ಅಂದ್ರೆ ಪೊಲೀಸ್ ಬಂದು ನಿಮ್ಮನ್ನ ಪ್ರೈವೇಟ್ ಸ್ಪೇಸ್ ಸಿಂಪಲ್ ಆಗಿ ಹೇಳ್ಬೇಕು. ಪ್ರೈವೇಟ್ ಅಲ್ಲ, ಹೋಟೆಲ್ ಬುಕ್ ಮಾಡ್ಕೊಂಡಿರ್ತಾರೆ ಅಂತ, ಹೋಟೆಲ್ಸ್ ನ ರೇಡ್ ಮಾಡ್ತಾರ ಅನ್ನೋದು ನಾನು ಹೇಳೋಣ ಅಂತ ನೀವೇ ಹೇಳಿ. ಸೊ ಬೇಸಿಕ್ ಆಗಿ ಪೊಲೀಸ್ ಈಗ ನೀವಿದ್ದೀರಿ ಅಂತ ಹೇಳಿ ಬರ್ತಾ ಇರೋದಲ್ಲ. ಪೊಲೀಸಿಗೆ ಕೆಲವು ರೊಟೀನ್ಸ್ ಇರುತ್ತೆ ಅಂಡ್ ಬರೀ ಇದೇ ಕೇಸಿಗೆ ಬರ್ತಾರೆ ಅಂತ ಅಲ್ಲ. ಚೈಲ್ಡ್ ಟ್ರಾಫಿಕಿಂಗ್ ಇರಬಹುದು, ಚೈಲ್ಡ್ ಹರಾಸ್ಮೆಂಟ್ ಆಗಿರಬಹುದು, ಗ್ಯಾಂಬ್ಲಿಂಗ್ ಆಗಿರಬಹುದು, ಡ್ರಗ್ಸ್ ಆಗಿರಬಹುದು, ಸುಮಾರು ಕೇಸಸ್ ಇರುತ್ತೆ. ಸೊ ಅವರು ಹೋಟೆಲ್ಸ್ ಅನ್ನ ರೇಡ್ ಮಾಡೋದು ಅನ್ನೋದು ಒಂದು ಅವರ ಒಂದು ರೊಟೀನ್ ಅಲ್ಲಿ ಇರುತ್ತೆ. ಅವ್ರಿಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ, ಸೊ ಹಾಗಿದ್ದಾಗ ಹೋಗ್ತಾರೆ. ಆ ಕಂಡೀಷನ್ ಅಲ್ಲಿ ನೀವೇನಾದ್ರೂ ಸಿಕ್ಬಿದ್ರೆ ದೆನ್ ಈ ಸಿನಾರಿಯೋ ರೈಸ್ ಆಗತ್ತೆ. ಆ ಸಿನಾರಿಯೋನಲ್ಲಿ ಇಫ್ ಬೋತ್ ಆರ್ ಅಡಲ್ಟ್ಸ್ ದೆನ್ ಓಕೆ, ನಿಮ್ಮ ಐ ಡಿ ಕಾರ್ಡ್ ಎಕ್ಸೆಟ್ರಾ ನೀವು ಜಸ್ಟಿಫೈ ಮಾಡಿ ನಮ್ ಚಾಯ್ಸ್ ಇದು ಅಂತ ಹೇಳಿ ಹೋಗ್ಬಹುದು. ವಾಟ್ ಇಫ್ ಇನ್ ಕೇಸ್ ಅಲ್ಲಿ ಮೈನರ್ ಹುಡುಗಿ ಇದ್ಲು, ಮೈನರ್ ಹುಡುಗ ಇದ್ದ, ದೆನ್ ಅವಾಗ ಪೊಲೀಸ್ ಆಬ್ವಿಯಸ್ಲಿ ಅವ್ರು ನಿಮ್ಮ ಏಜ್ ನ ಚೆಕ್ ಮಾಡ್ಬೇಕಾಗತ್ತೆ. ಅವಾಗ ಹರಾಸ್ ಅಂತ ಹೇಳಕ್ ಆಗೋದಿಲ್ಲ. ಹಿ ಈಸ್ ಮೇಕಿಂಗ್ ಶ್ಯೂರ್ ದಟ್ ನಥಿಂಗ್ ಗೋಸ್ ರಾಂಗ್. ಸೊ ಹುಡುಗಿ ನಿಮ್ ತಂದೆಗೆ ಫೋನ್ ಮಾಡು ಎಕ್ಸೆಟ್ರಾ ನೀನ್ ಎಷ್ಟು ವಯಸ್ಸು ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ವಾಟ್ ಇಫ್ ಬೋತ್ ಆರ್ ಮೈನರ್ಸ್? ಬಟ್ ಈಗ ಅದಾಗ್ತಾ ಇದೆ. ಡೆಫಿನೆಟ್ಲಿ ಬೋತ್ ಆರ್, ಹೌದು, ಬೋತ್ ಆರ್ ಮೈನರ್ಸ್ ಅಂತ ಹೇಳುವಾಗ ಪೊಲೀಸ್ ಹತ್ರ 100% ಇದಿದೆ. ಕೇಳಿ ಕರ್ಕೊಂಡು ಹೋಗಿ ಸ್ಟೇಷನ್ಗೆ ನಿಮ್ಮ ತಂದೆ ತಾಯಿನ ಕರ್ಸಿ ಇದ್ ಮಾಡುವಂಥದ್ದು. ನೀವು ಹರಾಸ್ ಅಂತ ಹೇಗೆ ಹೇಳ್ತೀರಿ? ರೂಲ್ಸ್ ಅಬೌವ್ 18
ನಿಮಗೆ ರೈಟ್ ಟು ಚಾಯ್ಸ್ ಇದೆ, ರೈಟ್ ಟು ಲೈಫ್ Correct. ಇದೆ ಅಂತ ಹೇಳಿದ್ವಿ. ಮೈನರ್ಸ್ ಪಾಕ್ಸೋ ಆಕ್ಟ್ ಸ್ಪೆಸಿಫಿಕ್ ಆಗಿ ಎಷ್ಟು ಸಿವಿಯರ್ ಆಗಿ ಗವರ್ನ್ ಮಾಡತ್ತೆ ಅಂತ ಹೇಳಿದ್ರೆ, ಮೈನರ್ಸ್ ಬಿಲೋ 18 ಪ್ರತಿಯೊಂದು ಈ ರೀತಿ ಒಫೆನ್ಸಸ್ ಅಂತ ಬರುವಾಗ ಪಾಕ್ಸೋ ಆಕ್ಟ್ ಇವಾಗ ತುಂಬಾ ಮಾತನಾಡಲೇಬೇಕಾಗತ್ತೆ. ಸೊ Please. ಅದು ಬಿಟ್ಟು ಇಟ್ ಈಸ್ ಇಂಪಾರ್ಟೆಂಟ್. ಮೈನರ್ ಎಪ್ಸ್ಟೀನ್ ಫೈಲ್ಸ್ ಈಗ Exactly, ಪಿಕ್ಚರ್ ಅಲ್ಲಿ ಇದೆ. exactly. ಸೊ ಇಟ್ ವಾಸ್ ಆಲ್ ಅಬೌಟ್ ಮೈನರ್ ಗರ್ಲ್ಸ್, ಹೌದು. ಸೆಕ್ಸ್ ಟ್ರಾಫಿಕಿಂಗ್. ಸೊ ನಡೀತಿದೆ, ಇಲ್ಲ ಅಂತ ಇಲ್ಲ. ಆಲ್ರೌಂಡರ್ಸ್ ಫೈನಾನ್ಷಿಯಲ್ ಇಯರ್ ಮುಗಿದು ಹೊಸ ಫೈನಾನ್ಷಿಯಲ್ ಇಯರ್ ಶುರುವಾಗ್ತದೆ. ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆಯಪ್ಪ, ಲೋನ್ ಬೇಕು ಅಂತ ಅನ್ಕೋತಾ ಇದ್ರೆ ನಿಧಿ ವೃದ್ಧಿ ನಿಮಗೆ ಅಪ್ ಟು 2 crore ಲೋನ್ನ ಕೊಡ್ಸುತ್ತೆ. ಯಾವುದೇ ಕೊಲ್ಯಾಟ್ರಲ್ಲು, ಯಾವುದೇ ಪೇಪರ್ ವರ್ಕ್ ಇಲ್ಲದೆ 4 ದಿನದಲ್ಲಿ. ಸೊ ಇವ್ರಿಗೆ 100+ ಬ್ಯಾಂಕ್ಸ್ ಇದೆ, ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಸೊ ಬಿಸ್ನೆಸ್ ಇದ್ದು ಎಕ್ಸ್ಪಾಂಡ್ ಮಾಡ್ಬೇಕಂತಿದ್ರೆ ನಿಧಿ ವೃದ್ಧಿನ ಚೆಕ್ಔಟ್ ಮಾಡಿ. ಆಲ್ಸೋ ಇವರು ಯಾವುದೇ ರೀತಿಯ ಚಾರ್ಜಸ್ ಕೂಡ ತಗೊಳ್ಳಲ್ಲ, ಕಂಪ್ಲೀಟ್ಲಿ ಫ್ರೀ ಆಗಿ ಮಾಡ್ಕೊಡ್ತಾರೆ. ಸೊ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ನಿಧಿ ವೃದ್ಧಿ ಇಸ್ ದ ರೈಟ್ ಆಪ್ಷನ್.